It's day 35 of 100 Days Python Lead Code TSA series in Kannada. Lead Code question number 21, merge two sorted list. ಸೊ ಬೇಸಿಕಲಿ ಅವ್ರು ಸಾರ್ಟೆಡ್ 2 ಲಿಸ್ಟ್ನ ಕೊಟ್ಟಿದ್ದಾರೆ, ಅದು ಸಾರ್ಟೆಡ್ ಆರ್ಡರಲ್ಲಿದೆ. ಈಗ ಅಬ್ಸರ್ವ್ ಮಾಡಿ, ಡೈರೆಕ್ಟ್ ಎಕ್ಸಾಂಪಲಿಗೆ ಜಂಪ್ ಮಾಡ್ತಾ ಇದ್ದೀನಿ. 1 2 4 ಆ್ಯಂಡ್ 1 3 4 ಅಂದರೆ ಸಾರ್ಟೆಡ್ ಆರ್ಡರಲ್ಲಿದೆ. ನಾವೇನು ಮಾಡಬೇಕು ಅಂತಂದರೆ, ವಿ ಆರ್ ಗೋಯಿಂಗ್ ಟು ಕಂಬೈನ್ ಆರ್ ಮರ್ಜ್ ಬೋತ್ ದಿ ಲಿಸ್ಟ್ 1 ಆ್ಯಂಡ್ ದಿ ಲಿಸ್ಟ್ 2ನ ಮರ್ಜ್ ಮಾಡಬೇಕು ಇನ್ ಸಚ್ ಎ ವೇ ದ್ಯಾಟ್ ಅಸೆಂಡಿಂಗ್ ಆರ್ಡರಲ್ಲಿ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಅದು ಫಸ್ಟ್ ಕಂಡೀಷನ್. ಆ್ಯಂಡ್ ಡ್ಯೂಪ್ಲಿಕೇಟ್ಸ್ ಇದ್ದರೂ ಕೂಡ ಯಾವುದೇ ಡ್ಯೂಪ್ಲಿಕೇಟ್ಸ್ನ ರಿಮೂವ್ ಮಾಡೋಂಗಿಲ್ಲ. ಡ್ಯೂಪ್ಲಿಕೇಟ್ಸ್ನ ಕೂಡ ಪಕ್ಕ ಎಕ್ಸಾಕ್ಟ್ಲಿ ಅಸೆಂಡಿಂಗ್ ಆರ್ಡರಲ್ಲೇ ಆ್ಯಡ್ ಮಾಡಬೇಕು. ಲೈಕ್ 1 1 ಇದೆ ನೋಡಿ, ಸೇಮ್ 1 1 ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಸ್ಮಾಲರ್ 1 is 2, then 2, then 3, ಆ್ಯಂಡ್ 4 2 ಟೈಮ್ಸ್ ರಿಪೀಟ್ ಆಗಿದೆ, ಲಾಸ್ಟಲ್ಲಿ ಅಪೆಂಡ್ ಮಾಡಿದೆ. ದಿಸ್ ಈಸ್ ಹೌ ಆ್ಯಕ್ಚುಲಿ ವರ್ಕಿಂಗ್. ಇಲ್ಲಿ ಎಡ್ಜ್ ಕೇಸಸ್ನ ಅಬ್ಸರ್ವ್ ಮಾಡಿ. ಲೈಕ್ ಎಕ್ಸಾಂಪಲ್ 2 ಅಲ್ಲಿ, ಇಫ್ ಬೋತ್ ದ ಲಿಸ್ಟ್ 1 ಆ್ಯಂಡ್ ದ ಲಿಸ್ಟ್ 2 ಎಂಟಿ ಇದ್ರೆ, ವಿ ಆರ್ ಗೋಯಿಂಗ್ ಟು ಕಮ್ ಅಪ್ ದಿ ಔಟ್ಪುಟ್ ವಿತ್ ದಿ ಎಂಟಿ ಇಟ್ ಸೆಲ್ಫ್ ಓನ್ಲಿ. ಅದೊಂದು ಎಡ್ಜ್ ಕೇಸ್, ಎಂಟಿ ಇದ್ರೆ. ಆ್ಯಂಡ್ ಆಲ್ಸೋ ಇನ್ ದ ಥರ್ಡ್ ಎಡ್ಜ್ ಕೇಸ್ನ ಅಬ್ಸರ್ವ್ ಮಾಡಿ. ಇಫ್ ಲಿಸ್ಟ್ 1 ಎಂಟಿ ಇದ್ದು, ಲಿಸ್ಟ್ 2 ಅಲ್ಲಿ ಎನಿ ನಂಬರ್ಸ್ ಇದ್ರೆ, ವಿ ಹ್ಯಾವ್ ಟು ರಿಟರ್ನ್ ದಿ ಲಿಸ್ಟ್ 2 ಇಟ್ ಸೆಲ್ಫ್. ಐದರ್ ಲಿಸ್ಟ್ 1 ಅಲ್ಲಿ ವ್ಯಾಲ್ಯೂಸ್ ಇದ್ದು, ಲಿಸ್ಟ್ 2 ಏನಾದರೂ ಎಂಟೀಸ್ ಇದ್ರೆ, ವಿ ಹ್ಯಾವ್ ಟು ರಿಟರ್ನ್ ಲಿಸ್ಟ್ 1 ಇಟ್ ಸೆಲ್ಫ್. ದಿಸ್ ಇಸ್ ಹೌ. ಅಂದರೆ ಇಂಡಿಪೆಂಡೆಂಟ್ ಆಗಿದ್ರೆ ಸಿಂಗಲ್, ಅಂದರೆ ಒಂದು ಆ್ಯಕ್ಚುಲಿ ವ್ಯಾಲ್ಯೂಸ್ ಇದ್ದು ಒಂದು ಎಂಟಿ ಇದ್ರೆ, ಎಂಟೀಸ್ನ ನೆಗ್ಲೆಕ್ಟ್ ಮಾಡಿ ಆ್ಯಕ್ಚುಯಲ್ ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಅಪೆಂಡ್ ಮಾಡಿ. ಇಫ್ ಬೋತ್ ಆರ್ ಎಂಟಿ, ದೆನ್ ರಿಟರ್ನ್ ಎಂಟಿ ಆಲ್ಸೋ ಔಟ್ಪುಟ್. ದಟ್ಸ್ ಹೌ ಇಟ್ಸ್ ವರ್ಕಿಂಗ್. ಇಂಟ್ಯೂಷನ್ ಹೇಗೆ ವರ್ಕ್ ಆಗುತ್ತೆ, ಇದರಿಂದ ಲಾಜಿಕ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನೀವು ಲಿಸ್ಟ್ 1 ಮತ್ತು ಲಿಸ್ಟ್ 2ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನಾನು ಏನು ಮಾಡಬೇಕು, ಎರಡು ಲಿಸ್ಟ್ 1 ಮತ್ತು ಲಿಸ್ಟ್ 2ನ ಮರ್ಜ್ ಮಾಡಿ ಒಂದು ಅರೇಂಜ್, ಅಂದರೆ ಅಸೆಂಡಿಂಗ್ ಆರ್ಡರ್ ಅರೇಂಜ್ ಆಗಿರುವಂಥ ಲಿಸ್ಟ್ ಜೊತೆಗೆ ಬರಬೇಕು. ಅದೇಗೆ ಮಾಡೋದು, ಅದೇಗೆ ವರ್ಕ್ ಆಗುತ್ತೆ ಅಂತ ತಿಳಿ. ಸೊ ಲಾಜಿಕ್ ಹಿಯರ್ ಇಸ್ ವೆರಿ ಸಿಂಪಲ್. ನಾನು ಈಗ ಲಿಸ್ಟ್ 1 ಮತ್ತು ಲಿಸ್ಟ್ 2 ಅಲ್ಲಿ ವಿಚ್ ಈಸ್ ಲೆಸ್ಸರ್, ಅಂದರೆ ಅಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಮಾಡೋದ್ರಿಂದ, ಅಂದರೆ ಲೆಸ್ಸರ್ ಟು ಬಿಗ್ಗರ್ ವ್ಯಾಲ್ಯೂಸ್ ಅರೇಂಜ್ ಮಾಡೋದ್ರಿಂದ, ಸೊ ಐ ಹ್ಯಾವ್ ಟು ಸ್ವಿಚ್ ಫ್ರಮ್ ಲಿಸ್ಟ್ 1 ಟು ಲಿಸ್ಟ್ 2 ಆ್ಯಂಡ್ ಎಗೇನ್ ಲಿಸ್ಟ್ 2 ಟು ಲಿಸ್ಟ್ 1. ಯಾವುದು ಅಂದರೆ ಇಂಡಿವಿಜುವಲ್ ವ್ಯಾಲ್ಯೂಸ್, ಈ ಇಂಡಿವಿಜುವಲ್ ವ್ಯಾಲ್ಯೂಸಲ್ಲಿ ಯಾವುದು ಲೆಸ್ಸರ್ ಇರುತ್ತೆ ಆ ವ್ಯಾಲ್ಯೂಸ್ಗೆ ನಾನು ಸ್ವಿಚ್ ಆಗಬೇಕು. ಇನ್ ಆರ್ಡರ್ ಟು ಸ್ವಿಚ್ ದ್ಯಾಟ್, ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಡಮ್ಮಿ ನೋಡ್ ಕಾಲ್ಡ್ ಡಿ. ಡಮ್ಮಿ ನೋಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಡಮ್ಮಿ ನೋಡ್ಗೆ ಒಂದು ಫೇಕ್ ಎಡ್ ಪಾಯಿಂಟರ್ ಕೊಡ್ತಾ ಇದ್ದೀನಿ. ಐದರ್ ನೀವು ಲಿಸ್ಟ್ 1ಗಾದರೂ ಹೋಗ್ಬೋದು, ಲಿಸ್ಟ್ 2ಗಾದರೂ ಹೋಗ್ಬೋದು, ಇನಿಷಿಯಲಿ ಲಿಸ್ಟ್ 1 ಆರ್ ಲಿಸ್ಟ್ 2. ಸೊ ನಾನು ಇದನ್ನು ಯಾವಾಗ ಯಾವ ಕಂಡೀಷನ್ಗೆ ಹೋಗಬೇಕು ಅಂತ ಒಂದು ಸ್ಪೆಸಿಫೈಡ್ ಕಂಡೀಷನ್ನ ಬರಿತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್, ನೀವು ಅಬ್ಸರ್ವ್ ಮಾಡಿ. ಸೊ ನೀವು ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಲಿಸ್ಟ್ 1 ಡಾಟ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ ಲಿಸ್ಟ್ 2 ಡಾಟ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಸೊ ಇವಾಗ ನನಗೆ ಲೆಸ್ಸರು ಲಿಸ್ಟ್ 1 ವ್ಯಾಲ್ಯೂ ಇದೆಯೋ, ಲಿಸ್ಟ್ ಅಂದರೆ ಲಿಸ್ಟ್ 1 ವ್ಯಾಲ್ಯೂಸಲ್ಲಿ ಇದೆಯೋ, ಸಾರಿ ಲಿಸ್ಟ್ 1 ವ್ಯಾಲ್ಯೂಸಲ್ಲಿ ಇದೆಯೋ ಅಥವಾ ಲಿಸ್ಟ್ 2 ವ್ಯಾಲ್ಯೂಸಲ್ಲಿ ಇದೆಯೋ ಅಂತ ಆಟೋಮೆಟಿಕಲಿ, ಇದು ಲಿಸ್ಟ್ 2 ವ್ಯಾಲ್ಯೂಸ್, ಇದು ಲಿಸ್ಟ್ 1 ವ್ಯಾಲ್ಯೂಸ್. ಸೊ ನನಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಯಾವುದನ್ನು ಚೂಸ್ ಮಾಡೋದು. ಇನ್ ಆರ್ಡರ್ ಟು ಕಮ್ ಅಪ್ ವಿತ್ ದಿ ಪರ್ಫೆಕ್ಟ್ ಆನ್ಸರ್, ಸೊ ನಾನು ಇದನ್ನು ಇಫ್ ಎಲ್ಸ್ ಕಂಡೀಷನಲ್ಲಿ ಕಂಡೀಷನ್ 1ನ ಬರಿತಾ ಇದ್ದೀನಿ. ಸೊ ಕಂಡೀಷನ್ 1 ಅರ್ಥ ಆಯಿತು ಅಂದ್ಕೊತೀನಿ. ಇದು ಕಂಡೀಷನ್ 1, ದಟ್ ಈಸ್ C1 ಅಂತ ಬರ್ತೀನಿ. ನೆಕ್ಸ್ಟ್ ಕಂಡೀಷನ್, ಇಫ್ ಲಿಸ್ಟ್ 1 ಡಾಟ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ದಿ ಲಿಸ್ಟ್ 2 ಡಾಟ್ ವ್ಯಾಲ್ಯೂ. ಈಗ 2 ಅಂದರೆ 2 ಈಸ್ ಲೆಸ್ ದ್ಯಾನ್ ದಿ 3. ಈ ಕಂಡೀಷನಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಸ್ವಿಚ್ ಟು L1 ಆಫ್ ದಿ ಕರೆಂಟ್ ವ್ಯಾಲ್ಯೂ ಆ್ಯಂಡ್ L1 ಆಫ್ ದಿ ಕರೆಂಟ್ ಡಾಟ್ ನೆಕ್ಸ್ಟ್ ವ್ಯಾಲ್ಯೂ, ಆ್ಯಂಡ್ ದಿ ನೆಕ್ಸ್ಟ್ ವ್ಯಾಲ್ಯೂ ವಿಲ್ ಲಿಸ್ಟ್ ವ್ಯಾಲ್ಯೂ ವಿಲ್ ಬಿ ಆ್ಯಂಡ್ ಸೋ ಆನ್ ಕಂಟಿನ್ಯೂ. ಸೊ ಈ ಕಂಡೀಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಇಂಟ್ಯೂಷನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಇವಾಗ ಡಮ್ಮಿ ನೋಡ್ನ ಕ್ರಿಯೇಟ್ ಮಾಡಿದೆ. ಸೊ ಫಸ್ಟ್ ಕಂಡೀಷನ್ ಲಿಸ್ಟ್ 1 ಡಾಟ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ದಿ ಲಿಸ್ಟ್ 2 ಡಾಟ್ ವ್ಯಾಲ್ಯೂ ಚೆಕ್ ಮಾಡ್ತಾ ಇದ್ದೀನಿ. ಸೊ ಎರಡು ಸೇಮ್ ಇರೋದ್ರಿಂದ, ಸೊ ಲಿಸ್ಟ್ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ಲಿ ಜಂಪ್ ಟು ದಿ ಲಿಸ್ಟುಗೆ ಜಂಪ್ ಮಾಡಿದೆ. ಸೊ ಇವಾಗ ನನಗೆ ಡಮ್ಮಿ ನೋಡಲ್ಲಿ ಫಸ್ಟು 1 ಇದೆ ವ್ಯಾಲ್ಯೂ. ನಾವು ಐ ಆಮ್ ಗೋಯಿಂಗ್ ಟು, ಇವಾಗ ಇದು ಡಮ್ಮಿ ನೋಡ್ನ ನಾನು ಇವಾಗ ಕರೆಂಟ್ ಅನ್ನೋದು ಒಂದು ವ್ಯಾಲ್ಯೂ ಇನಿಷಿಯೇಟ್ ಮಾಡ್ತೀನಿ. ಸೊ ಕರೆಂಟ್ ಅನ್ನೋದು ಇವಾಗ ಇಲ್ಲಿ ಪಾಯಿಂಟ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಕರೆಂಟು ಯಾವ ರೀತಿ ಮೂವ್ ಆಗಬೇಕು, ಕರೆಂಟ್ ಯಾವಾಗ ಮೂವ್ ಆಗುತ್ತೆ ಅಂದರೆ ಕರೆಂಟ್ ಡಾಟ್ ನೆಕ್ಸ್ಟ್ ಅನ್ನೋದು
ಯಾವ್ದು ವ್ಯಾಲ್ಯೂಸು ಎಲ್ಲಿ ಕಂಟಿನ್ಯೂ ಆಗಬೇಕು ಅಂತಂದರೆ ನಾನು ಇವಾಗ ಎಲ್ಲಿದ್ದೀನಿ, ಲಿಸ್ಟ್ 2 ಅಲ್ಲಿದ್ದೀನಿ. ಸೊ ಲಿಸ್ಟ್ 2, ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ಏನಾಗುತ್ತೆ ಈಗ L2, ಅಂದರೆ ಕರೆಂಟ್ ಡಾಟ್ ನೆಕ್ಸ್ಟ್ ಅಲ್ವೇ ಇದು L2. ಇವಾಗ L2 ಏನಾಗುತ್ತೆ, ಸೊ ಲಿಸ್ಟ್ 2 ವಿಲ್ ಬಿ ಯಾ. ಸೊ ಬೇಸಿಕಲಿ ಇಲ್ಲಿ 3 ಕಂಡೀಷನ್ಸ್ನ ವ್ಯಾಲಿಡೇಟ್ ಮಾಡಬೇಕು. ಫಸ್ಟು ಯಾವ ನೋಡ್ಗೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಾ, ಐದರ್ ಲಿಸ್ಟ್ 1 ಅಲ್ಲಿ ಬರುವಂಥ ಎಲ್ಲ ನೋಟ್ಸ ಅಥವಾ ಈ ಲಿಸ್ಟ್ 2 ಅಲ್ಲಿ ಬರುವಂಥ ಎಲ್ಲ ನೋಟ್ಸ್ ಅಂತ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ. ಸೊ ನೀವು ಕರೆಂಟ್ ಡಾಟ್ ನೆಕ್ಸ್ಟ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಿ. ಇದು ಕರೆಂಟ್ ಡಾಟ್ ನೆಕ್ಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯೂಸಿಂಗ್ ದಿಸ್ ಕಂಡೀಷನ್ ಕಾಲ್ಡ್ ಲಿಸ್ಟ್ 1 ಅಲ್ಲಿ ವ್ಯಾಲ್ಯೂ ಕಡಿಮೆ ಇದೆಯೋ ಅಂದರೆ ಸ್ಮಾಲರ್ ವ್ಯಾಲ್ಯೂ ಇದೆಯೋ, ಲಿಸ್ಟ್ 2 ಅಲ್ಲಿ ಸ್ಮಾಲರ್ ವ್ಯಾಲ್ಯೂ ಇದೆಯೋ ಅಂದರೆ ಸ್ಮಾಲರ್ ನೋಡ್ ವ್ಯಾಲ್ಯೂ ಇದೆಯೋ ಅಂತ ಚೆಕ್ ಮಾಡ್ತೀವಿ. ಆವಾಗ ಸೊ ಯಾವ ನೋಡಿಗೆ ಅಂತ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಫಸ್ಟ್ ಕರೆಂಟ್ ಡಾಟ್ ನೆಕ್ಸ್ಟ್, ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ, ಸೊ ಇವಾಗ ಕರೆಂಟ್ ಎಲ್ಲಿಗೆ ಪಾಯಿಂಟ್ ಆಗ್ತಾ ಇದೆ ಅಂತಂದರೆ, ಕರೆಂಟ್ ಈಸ್ ಪಾಯಿಂಟಿಂಗ್ ಟು ದಿ ವಿಚ್ is the smaller list value, that is list 1 ಅಂತಂದರೆ ಲಿಸ್ಟ್ 1 ಅಲ್ಲಿ ಸ್ಮಾಲರ್ ವ್ಯಾಲ್ಯೂಸ್ ಇದ್ರೆ ಲಿಸ್ಟ್ 1. ಆ್ಯಂಡ್ ದಿ ಥರ್ಡ್ ಈಸ್ ಪಾಯಿಂಟಿಂಗ್ ಟು ದಿ ಅದೇ ಲಿಸ್ಟು ಮುಂದೆ ಫಾರ್ವರ್ಡ್ ಮೂವ್ ಆಗಬೇಕಾ ಇಲ್ಲ ಅಂತಂದರೆ ಲಿಸ್ಟ್ 2ಗೆ ಸ್ವಿಚ್ ಆಗಬೇಕಾ. ಈ ಲಿಸ್ಟ್ 2ಗೆ ಸ್ವಿಚ್ ಆಗೋ ಕಂಡೀಷನ್ ಯಾವುದು, ಲಿಸ್ಟ್ 1 ಅಲ್ಲಿ ಲಾರ್ಜರ್ ವ್ಯಾಲ್ಯೂ ಇದೆ, ಲಿಸ್ಟ್ 2 ಅಲ್ಲಿ ಅಗೇನ್ ಸ್ಮಾಲರ್ ವ್ಯಾಲ್ಯೂ ಇದ್ರೆ ಲಿಸ್ಟ್ 2 ಅಂತ. ಅಂದರೆ ಇಲ್ಲಿ ಸ್ವಿಚಿಂಗ್ ಕಂಡೀಷನ್ ಲಿಸ್ಟ್ 1 ಕಂಡೀಷನ್ ಅಂದರೆ ಕಂಟಿನ್ಯೂ ಆಗಬೇಕಂದ್ರೆ ಲಿಸ್ಟ್ 1 ಡಾಟ್ ನೆಕ್ಸ್ಟ್ ಆಗಬೇಕಾ, ಇಲ್ಲ ಲಿಸ್ಟ್ 1 ಡೈರೆಕ್ಟ್ಲಿ ಲಿಸ್ಟ್ 2ಗೆ ಮೂವ್ ಆಗಬೇಕಾ, ಇಲ್ಲಿ ಈ ರೀತಿ ಕಂಡೀಷನ್ಸ್ ಇದೆ. ಸೊ ಇವಾಗ 1, ಸೊ ಡಮ್ಮಿ ನೋಡ್ 1ಗೆ ಕನೆಕ್ಟ್ ಮಾಡಿದೆ. ಇವಾಗ ಐ ಹ್ಯಾವ್ 3 ಇನ್ ದಿ ಲಿಸ್ಟ್ 2 ಆ್ಯಂಡ್ 1 ಇನ್ ದಿ ಲಿಸ್ಟ್ 1 ಅಲ್ಲಿದೆ. ಸೊ ನಾನು ಇವಾಗ 3 ವ್ಯಾಲ್ಯೂಗೆ ಸ್ವಿಚ್ ಆಗಲ್ಲ, ಯಾಕೆ ಅಂತಂದ್ರೆ ನಾನು 1 ಸ್ಮಾಲರ್. ಇವಾಗ ನಾನು L2ನ ಎಲ್ಲಿಗೆ ಸ್ವಿಚ್ ಮಾಡ್ತಾ ಇದ್ದೀನಿ ಅಂತಂದರೆ ಚೆಕ್ ಮಾಡಿದೆ ಯಾವ ಕಂಡೀಷನ್ನ, ಲಿಸ್ಟ್ 1 ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಲಿಸ್ಟ್ 2 ವ್ಯಾಲ್ಯೂ, ನಾಟ್ ಸ್ಯಾಟಿಸ್ಫೈಡ್. ಇವಾಗ ನಾನು L2 ಇಲ್ಲಿಗೆ ಸ್ವಿಚ್ ಮಾಡಿದೆ ಅಂತಂದರೆ L2 ಇರೋದು ಇವಾಗ L1 ಆಯಿತು. ಇವಾಗ ನಾನು ಏನು ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದರೆ L1 ಎಲ್ಲಿರುತ್ತೆ ಅಲ್ಲಿಗೆ ಕರೆಂಟ್ ಬರುತ್ತೆ, ಅದು ಸೆಕೆಂಡ್ ಪಾಯಿಂಟ್. ಕರೆಂಟ್ ಬಂದಿದ್ದ ನೆಕ್ಸ್ಟ್ ಮೂಮೆಂಟ್ಗೆ L1 ಈಸ್ ಈಕ್ವಲ್ಸ್ ಟು L1 ಡಾಟ್ ನೆಕ್ಸ್ಟ್ ಅಂತಂದರೆ ಮುಂದೆ ಮೂವ್ ಆಗುತ್ತೆ ಈ ರೀತಿ. ಸೊ ಇವಾಗ ಕರೆಂಟಿಗೆ L1 ಮೂವ್ ಮಾಡಿದೆ ಎಗೇನ್. ಇವಾಗ ಸೊ ಇಲ್ಲಿಗೆ ಲಿಂಕ್ ಕನೆಕ್ಟ್ ಮಾಡಿದೆ. ನೆಕ್ಸ್ಟು ಇವಾಗ ಲಿಸ್ಟ್ 1 ಅಲ್ಲಿ ಕಂಟಿನ್ಯೂ ಆಗಬೇಕಾ ಇಲ್ಲ ಲಿಸ್ಟ್ 2ಗೆ ಶಿಫ್ಟ್ ಆಗಬೇಕಂತ ಚೆಕ್ ಮಾಡೋದಕ್ಕೆ. ಸೊ ಲಿಸ್ಟ್ 1 ಅಲ್ಲಿ 2 ಇದೆ, ಲಿಸ್ಟ್ 2 ಅಲ್ಲಿ 3 ಇದೆ. ಸೊ ಲಿಸ್ಟ್ 1 ಅಲ್ಲಿ 2 ಸ್ಮಾಲರ್ ವ್ಯಾಲ್ಯೂ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದಿಸ್ ನೋಡ್ ಎಗೇನ್. ಸೊ L1 ಇವಾಗ ಮುಂದೆ ಮೂವ್ ಆಯಿತು ಫ್ರಮ್ ಇಯರ್. ಸೊ ಕರೆಂಟು L1 ಜಾಗಕ್ಕೆ ಬಂತು, ಫ್ರಮ್ ಇಯರ್ ಟು ಇಯರ್ ಜಂಪ್ ಆಯಿತು. ನೆಕ್ಸ್ಟು ಇವಾಗ ಎಗೇನ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು L1ನೇ ಕಂಟಿನ್ಯೂ ಮಾಡಬೇಕು, L2 ಎಗೇನ್ ಐ ಆಮ್ ಗೋಯಿಂಗ್ ಟು ಕಂಪೇರ್ ದೀಸ್ 2 ವ್ಯಾಲ್ಯೂಸ್. ಸೊ 2 is smaller, ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ. ಸೊ L1 ಎಗೇನ್ ಮೂವಿಂಗ್ ಫಾರ್ವರ್ಡ್. ಸೊ L1 ಜಾಗಕ್ಕೆ ಕರೆಂಟ್ ಬರುತ್ತೆ, ಕರೆಂಟ್ ಇಲ್ಲಿರುತ್ತೆ. ಇವಾಗ L1 ಇಲ್ಲಿದೆ, ಎಗೇನ್ 3 and the 3 both are the same. So directly I'm going to switch back to the L2. ಸೊ ಈ ಗ್ರೀನ್ ಆ್ಯರೋ ಎಲ್ಲೋಗಿದೆ ಅದೇ ರೀತಿ ಪಾತ್ವೇ ಅಂತ ಅಂದ್ಕೊಳ್ಳಿ. ಸೊ L2 ನಾವು ಇವಾಗ L2ಗೆ ಸ್ವಿಚ್ ಆದೆ. ಇವಾಗ L2ಗೆ ಸ್ವಿಚ್ ಆಗಬೇಕಾ ಇಲ್ಲ L1ಗೆ ಸ್ವಿಚ್ ಆಗಬೇಕು. ಸೊ ಇಯರ್ 4 ಇದೆ, 4 ಡೈರೆಕ್ಟ್ಲಿ ಕಂಟಿನ್ಯೂ ಮಾಡ್ತೀನಿ. ಎಗೇನ್ 4 ಇದೆ, ಕಂಟಿನ್ಯೂ ಮಾಡ್ತೀನಿ. ಎಗೇನ್ ಇವಾಗ ಇಲ್ಲಿ ಲಾರ್ಜರ್ ವ್ಯಾಲ್ಯೂ ಇದೆ, ಸೊ ಇಲ್ಲಿ 5 ಇದೆ. ಸೊ ಎಗೇನ್ ಇಲ್ಲಿ ಮತ್ತೆ ಸ್ಮಾಲರ್ ವ್ಯಾಲ್ಯೂ ಇದೆ, ಎಗೇನ್ ಇಲ್ಲಿಗೆ ಸ್ವಿಚ್ ಆಗ್ತೀನಿ. ಎಗೇನ್ 5, ಎಗೇನ್ 6. ಸೊ ಇಲ್ಲಿ ಇಂಟ್ಯೂಷನ್ ವೆರಿ ಸಿಂಪಲ್, ಅಬ್ಸರ್ವ್ ಮಾಡಿ. ಇಂಟ್ಯೂಷನ್ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ. ಸೊ ಇಲ್ಲಿ ಕಂಡೀಷನ್ 3 ಕಂಡೀಷನ್ನ ಸ್ಪೆಸಿಫೈ ಮಾಡಬೇಕು. ಫಸ್ಟ್ ಕಂಡೀಷನ್ ಏನು, ಸೊ ನೀವು ಲಿಸ್ಟ್ ನೋಡು ಯಾವುದಕ್ಕೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನ L1 ವ್ಯಾಲ್ಯೂ ಲೆಸ್ ದ್ಯಾನ್ L2 ವ್ಯಾಲ್ಯೂ ಚೆಕ್ ಮಾಡ್ತೀರಾ. ಇದನ್ನು ಚೆಕ್ ಮಾಡಿದ ತಕ್ಷಣ ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ಇಸ್ ಈಕ್ವಲ್ಸ್ ಟು L1 ಇದ್ರೆ L1 ಅಥವಾ L2 ಇದ್ರೆ L2, ಯಾವುದು ಇವೆರಡರಲ್ಲಿ ಯಾವುದು ಲೆಸ್ಸರ್ ವ್ಯಾಲ್ಯೂ ಇರುತ್ತೆ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ಮಾಡ್ತೀರಾ, ಸೊ ಕರೆಂಟ್ ವ್ಯಾಲ್ಯೂ ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ ಅಂತ ಚೆಕ್ ಮಾಡ್ತೀವಿ. ಈಗ ಕರೆಂಟ್ ಡಾಟ್ ನೆಕ್ಸ್ಟ್ ಅಂತಂದರೆ ಮುಂದೆ ಮೂವ್ ಮಾಡೋದು. ಇವಾಗ ಕರೆಂಟ್ ವ್ಯಾಲ್ಯೂ ಎಲ್ಲಿಗೆ ಪಾಯಿಂಟ್ ಮಾಡ್ತಿದೆ, ಇವೆರಡರಲ್ಲಿ
ಸ್ಮಾಲರ್ L1 ಇದ್ರೆ L1 ಅಥವಾ L2 ಇದ್ರೆ L2. ಇದು ಕರೆಂಟ್ ಕಂಡೀಷನ್. ಥರ್ಡ್ ಕಂಡೀಷನ್ ಅಲ್ಲಿ ಏನು ಅಂತಂದ್ರೆ ಲಿಸ್ಟ್ 1 ಕಂಟಿನ್ಯೂ ಮಾಡಬೇಕಾ ಇಲ್ಲ ಲಿಸ್ಟ್ 2 ಕಂಟಿನ್ಯೂ ಮಾಡಬೇಕಾ, ಲಿಸ್ಟ್ 1 ಅಲ್ಲಿ ಸ್ಮಾಲರ್ ವ್ಯಾಲ್ಯೂಸ್ ಇದೆಯಾ, ಲಿಸ್ಟ್ 2 ಅಲ್ಲಿ ಸ್ಮಾಲರ್ ವ್ಯಾಲ್ಯೂಸ್ ಇದೆಯಾ ಅಂತಂದ್ರೆ ರಿಕರ್ಸಿವ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಲಿಸ್ಟ್ ಈಸ್ ಈಕ್ವಲ್ಸ್ ಟು ಲಿಸ್ಟ್ 1 ಡಾಟ್ ನೆಕ್ಸ್ಟ್ ಇಫ್ ಲಿಸ್ಟ್ 1 ಇದ್ರೆ, ಲಿಸ್ಟ್ 2 ಇದ್ರೆ ಲಿಸ್ಟ್ 2 ಡಾಟ್ ನೆಕ್ಸ್ಟ್. ಇದೇ ಸ್ಪೆಸಿಫೈ ಕಂಡೀಷನ್ ನಾವು ಚೆಕ್ ಮಾಡೋದು ಫಾರ್ ಬೋತ್ ದಿ ಲಿಸ್ಟ್ 1 ಆ್ಯಂಡ್ ದ ಲಿಸ್ಟ್ 2. ಸೊ ಬೇಸಿಕಲಿ ಇವಾಗ L1 ಇಂದ L2ಗೆ ಆಟ ಆಡ್ತಾ ಇದ್ದೀವಿ. ಯಾವ ರೀತಿ ಆಟ ಆಡ್ತಾ ಇದ್ದೀವಿ? ಸೊ L1 ಅಲ್ಲಿ ಕಡಿಮೆ ಇದ್ರೆ L1 ಕಡೆಗೆ ಬರ್ತೀವಿ, L2 ಅಲ್ಲಿ ಕಡಿಮೆ ಇದ್ರೆ L2ಗೆ ಬರ್ತಾ ಹೋಗ್ತೀವಿ. ಅದು ನೀವು ಸ್ವಿಚ್ ಮಾಡೋಂಥ ಕಂಡೀಷನ್ ಇದೇ ಆರ್ಡರಲ್ಲಿ ಇರಬೇಕು. ಲೈಕ್ 1 2 3 ನಾನು ಆರ್ಡರ್ ಡಿಫೈನ್ ಮಾಡಿದ್ದೇನೆ. ಫಸ್ಟು ಯಾವ ನೋಡಿಗೆ ಕನೆಕ್ಟ್ ಮಾಡಬೇಕು ಅನ್ನೋದು. ಆ್ಯಂಡ್ ಎಡ್ಜ್ ಕಂಡೀಷನ್ ಹೇಳಿದ್ನಲ್ಲ, ಎಡ್ಜ್ ಕಂಡೀಷನ್ನ ಸಾಲ್ವ್ ಮಾಡೋದೇನಂತಂದರೆ, ಈಗ ನನಗೆ ವ್ಯಾಲ್ಯೂಸ್ನ ನೋಡಿ ಇಲ್ಲಿ 5 ಇದೆ, ಬಟ್ ಇಲ್ಲಿ ನನಗೆ ಕಂಪೇರ್ ಮಾಡೋದಕ್ಕೆ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಎಕ್ಸ್ಟ್ರಾಸ್ ಒಂದು ವ್ಯಾಲ್ಯೂ ಉಳ್ಕೊಂಬಿಡ್ತು. ಡೈರೆಕ್ಟ್ಲಿ ಎಕ್ಸ್ಟ್ರಾ ವ್ಯಾಲ್ಯೂಸ್ ಉಳ್ಕೊಂಡ್ರೆ ಡೈರೆಕ್ಟ್ಲಿ ಅಪೆಂಡ್ ಮಾಡಿಬಿಡ್ತೀನಿ ರಿಸಲ್ಟ್ಸ್. ಇಲ್ಲಿ 5 ಇತ್ತು, ಇಲ್ಲಿ 6 ಇತ್ತಲ್ಲ, ಡೈರೆಕ್ಟ್ಲಿ ಅಪೆಂಡ್ ಮಾಡಿಬಿಡ್ತೀನಿ. ದಿಸ್ ಈಸ್ ಹೌ ಆ್ಯಕ್ಚುಲಿ ವರ್ಕಿಂಗ್ ಆಗೋದಿತ್ತು. ಅಂತಂದರೆ ಎಕ್ಸಾಕ್ಟ್ಲಿ ಲಿಸ್ಟ್ 1 ಲಿಸ್ಟ್ 2 ಈಕ್ವಲ್ ಆಗಿರಬೇಕು ಅಂತ ಏನಿಲ್ಲ. ಇಫ್ ಲಿಸ್ಟ್ 1 ಎಂಟಿ ಇದ್ರೂ ಕೂಡ ಲಿಸ್ಟ್ 2 ಅಲ್ಲಿ ವ್ಯಾಲ್ಯೂಸ್ ಇದ್ದರೆ ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಅಪೆಂಡ್. If list 2 is empty, list 1 is having some values, so directly you are going to append. If both the values list 1 and the list 2 empty idre, you are come up with the empty results itself. This is how the second example and the third example edge cases are solved. Yeah, let's see implementation ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೋಸ್ಟ್ ಆಫ್ ಟೈಮ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಅಲ್ಲೇ ಇವತ್ತು ಕ್ಲಿಯರ್ ಆಯಿತು. ಯಾ, ಸೊ ಇಂಪ್ಲಿಮೆಂಟೇಷನ್ ಈಸ್ ವೆರಿ ಈಸಿ. ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಇವಾಗ ನಾನು ಸೊ ಡಮ್ಮಿ ನೋಡ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಡಮ್ಮಿ ನೋಡ್ ಡಿ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಡಿ ಈಸ್ ಈಕ್ವಲ್ಸ್ ಟು ಎಕ್ಸಾಕ್ಟ್ಲಿ ದ ಸೇಮ್ ಕ್ಲಾಸ್ ನೇಮ್ ದಟ್ ಈಸ್ ಲಿಸ್ಟ್ ನೋಡ್. ಡೈರೆಕ್ಟ್ಲಿ ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ ಡಮ್ಮಿ ನೋಡ್. ಸೊ ನನಗೆ ಬೈ ಡಿಫಾಲ್ಟ್ ದಿ ವ್ಯಾಲ್ಯೂ ಆ್ಯಂಡ್ ದ ನೆಕ್ಸ್ಟ್ ಅಂದರೆ ಸೆಲ್ಫ್ ಪ್ಯಾರಾಮೀಟರ್ ಅಂದರೆ ಇದರೊಳಗಡೆ ಇರುವಂಥ parameters and the constructors directly access ಆಗುತ್ತೆ. D is equals to list node. So now I'm going to point the current value. So current value is equals to, yeah, I'm going to point the D itself. Now I'm going to specify the condition while both the values present ಇದ್ದಾಗ, while list 1 and ಲಿಸ್ಟ್ 2 ಎರಡು ವ್ಯಾಲ್ಯೂಸ್ ಪ್ರೆಸೆಂಟ್ ಇರಲೇಬೇಕು. ಇದ್ದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇಫ್ ಫಸ್ಟ್ ಕಂಡೀಷನ್ ಸ್ಪೆಸಿಫೈ ಮಾಡ್ತೀನಿ, ಇಫ್ ಲಿಸ್ಟ್ 1 ಡಾಟ್ ವ್ಯಾಲ್ಯೂ ಲೆಸ್ ದ್ಯಾನ್ ಲಿಸ್ಟ್ 2 ಡಾಟ್ ವ್ಯಾಲ್ಯೂಗಿನ್ನ ಕಡಿಮೆ ಇದ್ದರೆ, ಇವಾಗ ಲಿಸ್ಟ್ 1ನಲ್ಲಿ ಅಂದರೆ ಅಸೆಂಡಿಂಗ್ ಆರ್ಡರ್, ಅದಕ್ಕೆ ಲಿಸ್ಟ್ 1ಅಲ್ಲಿ ಕಂಟಿನ್ಯೂ ಮಾಡಬೇಕು. ಸೊ current dot next is equals to list 1. so next ನೀವು current ಎಲ್ಲಿ ಕಂಟಿನ್ಯೂ ಮಾಡ್ತೀಯಾ, list 1 ಅಲ್ಲಿ. next current is equals to list 1 and then list 1 is equals to list 1 dot next. ಇದು if list 1 value is less than the list 2 value ಇದ್ದಾಗ. if this condition fails, list 2 value ಕಡಿಮೆ ಇದ್ದರೆ, now I'm going to point the current dot next to list 2 and current values to list 2 exactly same. ಅಂದರೆ ಲಿಸ್ಟ್ 2 ಪಾಯಿಂಟ್ ಮಾಡ್ತಾ ಇದ್ದೀರಾ ಅಷ್ಟೇ. switch all the values to the list 2, not all the values, the current values. yeah, ಸೊ ಕಾಮಾಸ್ ಆ್ಯಂಡ್ ಈ ಫುಲ್ ಸ್ಟಾಪ್ ಅಂದರೆ ಡಾಟ್ ನೋಡ್ಕೊಂಡು ಸ್ಪೆಸಿಫೈ ಮಾಡಿ. ಇದು ಸ್ಮಾಲ್ ಮೈನರ್ ಮಿಸ್ಟೇಕ್ಸ್ ಆದರೂ ರನ್ ಆಗಲ್ಲ. ಸೊ ಇದು ಎರಡು ಕಂಡೀಷನ್. ವಾಟ್ ಅಬೌಟ್ ದ ಕಂಡೀಷನ್ ಇಫ್ ಓನ್ಲಿ ಲಿಸ್ಟ್ 1 ಇದ್ದರೆ ಆರ್ ಓನ್ಲಿ ಲಿಸ್ಟ್ 2 ವ್ಯಾಲ್ಯೂಸ್ ಇದ್ದರೆ, ಐದರ್ ನನ್ ಆಫ್ ದಿ ಎಂಟಿ ಆರ್ ಬೋತ್ ಎಂಟಿ ಇದ್ದರೆ, ಇನ್ ದ್ಯಾಟ್ ಸಿನಾರಿಯೋ ಐ ವಿಲ್ ಸ್ಪೆಸಿಫೈ ದ ಕಂಡೀಷನ್
ಕಾಲ್ಡ್ ಯಾವ ರೀತಿ ಕರೆಂಟ್ ಡಾಟ್ ನೆಕ್ಸ್ಟ್ ಅಂದರೆ ಡೈರೆಕ್ಟ್ಲಿ ಮುಂದೆ ಮೂವ್ ಮಾಡ್ಕೊಂಡು ಹೋಗೋ ಅಂತ ಅಂದರೆ ಕರೆಂಟ್ ಡಾಟ್ ನೆಕ್ಸ್ಟ್ ಇಸ್ ಈಕ್ವಲ್ಸ್ ಟು ಲಿಸ್ಟ್ ಒನ್ ಇಫ್ ಲಿಸ್ಟ್ ಒನ್ ಎಲ್ಸ್ ಲಿಸ್ಟು. ಸೊ ನಾನು ಇದು 2 ಲೈನಲ್ಲಿ ಬರಿಬೇಕಾದ್ರೆ ಇಫ್ ಎಲ್ಸ್ ಕಂಡೀಷನ್ 2 ಲೈನ್ ಬರೆಯಬೇಕಾದ್ರೆ ಒಂದೇ ಲೈನಲ್ಲಿ ಬರ್ತಿದ್ದೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಸೊ ಡಮ್ಮಿ ನೋಡ್ ಡಾಟ್ ನೆಕ್ಸ್ಟ್ ದ ರಿಸಲ್ಟ್ ಎಂಡ್ ರಿಸಲ್ಟ್. ಯಾಕೆ ನೆಕ್ಸ್ಟ್ ಬರ್ತಿದ್ದೀನಿ? Next is going to pointing up to some range of values, how many iteration or how many values that you have from both the list 1 and the list 2. And when it comes to the time and the space complexity, time will be order of n because I'm going to traverse both the list 1 and list 2 and comparing the list 1 values with the list 2 values, again list 2 values with the list 1. So I need traversal, so order of n. When it comes to the space complexity, so I have order of 1, that is constant times space complexity, because ನಾನು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಸ್ಪೇಸಸ್ನ ಇನಿಷಿಯೇಟ್ ಮಾಡಿಲ್ಲ in order to compute the results. Let me run this. ಆಲ್ ದ ಟೆಸ್ಟ್ ಕೇಸಸ್ ಆರ್ ಅಕ್ಸೆಪ್ಟೆಡ್. ಓಪ್ಸೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ಸ್ ಆ್ಯಂಡ್ ಕೋಡಿಂಗ್ ರಿಲೇಟೆಡ್ DSA ಪ್ಲೇ ಲಿಸ್ಟ್ ಆ್ಯಂಡ್ DBMS ಪ್ಲೇ ಲಿಸ್ಟ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಫ್ ಯು ಆರ್ ನಾಟ್ ವಾಚ್ ಪ್ಲೀಸ್ ಗೋ ಥ್ರೂ ಇಟ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.